ಕಾರವಾರದಲ್ಲಿ ರಾಸಾಯನಿಕ ಸೋರಿಕೆಯಿಂದಾಗಿ 12 ಕಾರ್ಮಿಕರು ಅಸ್ವಸ್ಥರಾಗಿದ್ದಾರೆ ಅಂತಕ್ಕಂಥ ಮಾಹಿತಿ. ಡೀಟೇಲ್ಸ್ ನೋಡೋಣ. ಬಿಣಗಾದ ಗ್ರಾಸಿಮ್ ಇಂಡಸ್ಟ್ರೀಸ್ನಲ್ಲಿ ಕ್ಲೋರಿನ್ ಸೋರಿಕೆಯಾಗಿದೆ. 12 ಕಾರ್ಮಿಕರು ಅಸ್ವಸ್ಥರಾಗಿ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕರ್ನಾಟಕ, ಉತ್ತರ ಪ್ರದೇಶ ಮತ್ತು ಬಿಹಾರದ ಕಾರ್ಮಿಕರು ಇವರೆಲ್ಲರೂ ಅಂತ ಗೊತ್ತಾಗಿದೆ. ಅಸ್ವಸ್ಥರಾಗಿರೋರನ್ನ ಕಾರವಾರ ಜಿಲ್ಲಾಸ್ಪತ್ರೆಯಲ್ಲಿ ಈಗ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟನ್ನು ಕೊಡಲಾಗ್ತಾ ಇದೆ. ಕಾರವಾರದಲ್ಲಿ ರಾಸಾಯನಿಕ ಸೋರಿಕೆಯಿಂದಾಗಿ ಅದು ಇನ್ಹೇಲ್ ಮಾಡಿದ್ರೇ ಒಂದು ರೀತಿ ತಲೆ ಸುತ್ತು ಬಂದಂಗೆ ಆಗಿಬಿಡುತ್ತೆ. ಅಂದರೆ ಉಸಿರಲ್ಲಿ ತೊಗೊಂಡ್ರೇ ತಲೆ ಸುತ್ತು ಬಂದಂಗೆ ಆಗುತ್ತೆ. ಕ್ಲೋರಿನ್, ಕಾನ್ಸಂಟ್ರೇಟೆಡ್ ಕ್ಲೋರಿನ್ ವೆರಿ ಡೇಂಜರ್. ಅದು ನಿಮಗೆ ಕೃತಕವಾಗಿ ಅಳೋದಕ್ಕೆ, ಕಣ್ಣಲ್ಲಿ ನೀರು ಬರೋದಕ್ಕೆ ಡೈಲ್ಯೂಟ್ ಕ್ಲೋರಿನ್ ಬಳಸ್ತಾರೆ ಈ ಸಿನಿಮಾಗಳಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ. ಅಂಥದ್ರಲ್ಲಿ ಕಾನ್ಸಂಟ್ರೇಟೆಡ್, ಅದೇ ಗ್ಲಿಸರಿನ್ ಇಸ್ ದ ಫಾರ್ಮ್ ಆಫ್ ಕ್ಲೋರಿನ್, ಆಯಿತಾ. ಸೊ ಅಂಥದ್ರಲ್ಲಿ ನಿಮಗೆ ಅದು ವಾಸನೆ ತಗೊಳ್ಳೋಕ್ಕಾಗಲ್ಲ, ವಿಪರೀತವಾದಂಥ ಉರಿ ಇರುತ್ತದು. ಸೊ ಅದನ್ನು ಇನ್ಹೇಲ್ ಮಾಡಿದಾಗ, ಉಸಿರಾಡಿದಾಗ ಸಹಜವಾಗಿ ಅಸ್ವಸ್ಥರಾಗ್ತಾರೆ. ದೃಶ್ಯದಲ್ಲಿ ತಾವು ಅದನ್ನು ಗಮನಿಸ್ತಾ ಇದ್ದೀರಾ. ಇನ್ನು ಕೆಲವು ಕಡೆ ಕ್ಲೋರಿನನ್ನು ಬ್ಲೀಚಿಂಗ್ ಏಜೆಂಟ್ ಆಗಿ ಕೂಡ ಯೂಸ್ ಮಾಡ್ತಾರೆ, ನಿಮ್ಗೆ ಗೊತ್ತಿರಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನವೀನ್ ಸಾಗರ್ ಅವರಿಂದ ಪಡೆಯೋಣ. ನವೀನ್, ಹೆಂಗಾಯಿತು ದುರಂತ ಇದು? ಈಗ ಅಸ್ವಸ್ಥಗೊಂಡಿರ್ತಕ್ಕಂಥ ಕಾರ್ಮಿಕರ ಆರೋಗ್ಯ ಹೆಂಗಿದೆ? ಏನಾದರೂ ಸೀರಿಯಸ್ ಆಗಿದೆಯಾ ಹೇಗೆ ಅಂತ? ಏನು ಆದಿತ್ಯ ಬಿರ್ಲಾ ಕಾರ್ಖಾನೆಯಲ್ಲಿ ಕ್ಲೋರಿನ್ ಸ್ಫೋಟಗೊಂಡಿರುವಂಥದ್ದು, ಅಲ್ಲಿ ಏನಂದರೆ ವಿದ್ಯುತ್ ವ್ಯಯವಾದ್ದರಿಂದಾಗಿ ಆ ಭಾಗದಲ್ಲಿರೋ ಟ್ಯಾಂಕರ್ನಲ್ಲಿ ಲೀಕೇಜ್ ಆಗಿರುವಂಥದ್ದು. ಇದರಿಂದಾಗಿ 18 ಜನ ಕಾರ್ಖಾನೆಯ ಕಾರ್ಮಿಕರು ಈಗ ಅಸ್ವಸ್ಥರಾಗಿರುವಂಥದ್ದು. ನೀವು ನೋಡ್ಬೋದು, ನಾವು ಇವತ್ತು ಕಾರ್ಖಾನೆಯ ಭಾಗದಲ್ಲೇ ಇದ್ದೀವಿ. ಇಲ್ಲಿ ಕೂಡ ಜನಗಳು ಸೇರಿದ್ದಾರೆ. ಯಾಕೆಂತಂದರೆ ಹಿಂದೆ ಕೂಡ ಒಂದ್ಸಲಿ ಕ್ಲೋರಿನ್ ಲೀಕ್ ಆದಾಗ ಒಬ್ಬ ವ್ಯಕ್ತಿ ಸತ್ತೋಗಿದ್ರು. ಅದರ ನಂತರ ಈಗ ಮತ್ತೆ ಪುನರಾವರ್ತನೆ ಆಗಿರುವಂಥದ್ದು ಈಗ ಇಲ್ಲಿಯ ಜನರ ಮತ್ತು ಕಾರ್ಮಿಕರ ಒಂದು ಆಕ್ರೋಶಕ್ಕೆ ಕಾರಣವಾಗಿದೆ. ಯಾಕೆಂತಂದರೆ ಈ ಭಾಗದಲ್ಲಿ ಸೈರನ್ನ ಹಾಕಬೇಕಿತ್ತು ಲೀಕೇಜ್ ಆದಾಗ, ಆದರೆ ಯಾರೂ ಕೂಡ ಇಲ್ಲಿಯ ಆಡಳಿತ ಮಂಡಳಿಯವರು ಸೈರನ್ನ ಹಾಕಲಿಲ್ಲ. ಲೀಕೇಜ್ ಆದ ನಂತರದಲ್ಲಿ ಹಾಗೆ ನಿರ್ಲಕ್ಷ್ಯವನ್ನು ಮಾಡಲಾಗಿದೆ. ಇದರಿಂದಾಗಿ ಕಾರ್ಮಿಕರಿಗೊಂದೇ ಅಲ್ಲ, ಇಲ್ಲೇ ಅಕ್ಕಪಕ್ಕದಲ್ಲಿರುವಂತಹ ಗ್ರಾಮಗಳಿಗೂ ಕೂಡ ತೊಂದರೆ ಆಗ್ತಾ ಇದೆ. ಕ್ಲೋರಿನ್ ಸೋರಿಕೆಯಿಂದಾಗಿ ಮತ್ತು ಕೆಮ್ಮುಗಳು ಕೂಡ ಬರ್ತದೆ. ಇಂಥದ್ರಲ್ಲಿ ಜನರು ಅಸ್ವಸ್ಥರಾಗ್ತಾರೆ ಮತ್ತು ಜೀವಕ್ಕೂ ಕೂಡ ಹಾನಿಯಾಗ್ತದೆ. ಇಂಥ ಸಂದರ್ಭ ಇರುವಾಗ ಈ ರೀತಿಯ ನಿರ್ಲಕ್ಷ್ಯವನ್ನು ಮಾಡಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಆದರೆ ಈಗಾಗಲೇ 18 ಜನರಿಗೆ ಕಾರವಾರದ ಕಿಮ್ಸ್ನಲ್ಲಿ ಈಗ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಅವರೆಲ್ಲರೂ ಕೂಡ ಈಗ ಆರೋಗ್ಯವಾಗಿದ್ದಾರೆ. ಸ್ವಲ್ಪ ಉಸಿರಾಟದ ತೊಂದರೆ ಹಾಗೂ ಕೆಮ್ಮಿನಿಂದ ಬಳಲ್ತಾ ಇದ್ದಾರೆ ಅಂತ ಹೇಳಿ ಆರೋಗ್ಯ ಅಧಿಕಾರಿಗಳು ಈಗ ಹೇಳಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ನವೀನ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಬಟ್ ತುಂಬ ಕ್ರಿಟಿಕಲ್ ಅನ್ನೋ ರೀತಿಯಲ್ಲಿ ಏನಿಲ್ಲ. ಓಕೆ, ಎಲ್ಲರೂ ಕೂಡ ಸುಧಾರಿಸ್ಕೋತಾ ಇದ್ದಾರೆ. ಬಿಹಾರ, ಕರ್ನಾಟಕ, ಉತ್ತರ ಪ್ರದೇಶ ಮೂಲದ ಕಾರ್ಮಿಕರು ಇವರೆಲ್ಲರೂ ಕೂಡ ಅಲ್ಲಿ ಕೆಲಸ ಮಾಡ್ತಾ ಇದ್ದವರು ಅಸ್ವಸ್ಥರಾಗಿದ್ದಾರೆ. ಸ್ವಲ್ಪ 1 ದಿನ 2 ದಿನ ಅಷ್ಟರಲ್ಲಿ ಎಲ್ಲರೂ ಕೂಡ ಗುಣಮುಖರಾಗ್ತಾರೆ ಅಂತ ಮಾಹಿತಿ.